ಏನು ಜಾನಕಿ, ಅವರೇಕಾಯಿ ಇವತ್ತು ಹಬ್ಬ ಅನ್ನಂಗಿದೆ. ಏನು ಸಮಾಚಾರ? ಎಲ್ಲಿ ತಗೊಬಂದೆ? ಇಷ್ಟೊಂದು ಅವರೇಕಾಯಿ ಇಷ್ಟೊಂದು ಫ್ರೆಶ್ ಆಗೈತಲ್ಲ? ಅಯ್ಯ, ಇನ್ನೆಲ್ಲಿ ತಗೋಬರ್ಲಿರಿ, ನಮ್ಮ ಬೀರಣ್ಣ ಹಾಕಿದ್ನಲ್ಲ, ಹಿಂಗೆ ಮನೆ ಮುಂದೆ ಹೋಗ್ತಾ ಇದ್ದ, ಕರೆದೆ, ಬಂದ, ಕೊಟ್ಬಿಟ್ಟು ಹೋದ. ಈ ಸರಿ ಅವರೇಕಾಯಿ ತುಂಬ ಚೆನ್ನಾಗಾಗಿದೆ ರೀ. ನಾನು ಹಾಕ್ತೀನಿ ತೋಟದಲ್ಲಿ ಅಂದರೆ ನೀನು ಬೇಡ ಅಂದಿಲ್ಲ. ಇವಾಗ ಬೇರೆಯವರು ಬೆಳೆದಿರೋದು ನಿಂಗೆ ಚೆನ್ನಾಗಿ ಕಾಣಿಸುತ್ತಾ? ಹಾಂ, ಅಯ್ಯೋ ಹಂಗಲ್ಲ ರೀ, ನಮ್ಗೆ ಯಾವ ಗಂಡು ಮಕ್ಕಳು ಅಂತ ಇದ್ದಾರೆ ಹೇಳಿ ಎಲ್ಲ ಓಡಾಡಿ ಮಾಡೋದಕ್ಕೆ? ಪಾಪ ನಿಮ್ಮೊಬ್ಬರ ಕೈಲಿ ಎಲ್ಲ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಬೇಡ ಅನ್ನೋದು, ಗೊತ್ತಾ? ಅಯ್ಯೋ ಹುಚ್ಚಿ, ನನ್ನೇನು ನೀನು ಕೈಲಾದ್ರು ಅನ್ಕೊಂಡ್ಬಿಟ್ಟಿಯಾ? ನನ್ನ ಕೈಯಲ್ಲೇ ಕೆಲಸ ಆಗುತ್ತೆ. ಆಗುತ್ತೆ. ಪಾಪ ಬರ್ತಾ ಬರ್ತಾ ನಿಮ್ಗೆ ವಯಸ್ಸು ಚಿಕ್ಕದಾಗ್ತೈತೆ ನೋಡಿ, ಅದಕ್ಕೆ ಇನ್ನು ವಯಸ್ಸು ಹುಡುಗ ನೀವು, ಅದಕ್ಕೆ ಹಿಂಗೆ ಆಡ್ತೀರಪ್ಪ. ಅಯ್ಯೋ ಹ್ಞೂ ಕಣೆ, ನಾನು ಇವಾಗ ಮುದುಕ ಆಗ್ಬಿಟ್ನಾ? ನೋಡು ನೀನೇ ತಲೆಗೆ ಬಣ್ಣ ಹಚ್ಚಿ ಕೆಂಚಿಗೆ ಮಾಡ್ಕೊಂಡಿದ್ಯಾ. ನನ್ನ ಮೀಸೆ ನೋಡು, ನನ್ನ ತಲೆ ಕೂದಲು ನೋಡು, ಇನ್ನು ಕಪ್ಪಗೆ ಹೆಂಗೆ ಪಳ ಅಂತ ಮಿಂಚ್ತಾ ಇದೆ ಅಂತ. ಆಗಲಿ ಬಿಡಿ, ನೀವೇನು ಚಿಕ್ಕವರಾಗೇರಿ, ನಾನು ಮುದುಕಿಯಾಗೇ ಇರ್ತೀನಿ, ಆಯಿತಾ? ಇನ್ನೊಂದು ಸ್ವಲ್ಪ ದಿನಕ್ಕೆ ಹೋದರೆ ಮೊಮ್ಮಗಳು ಬರ್ತಾಳೆ, ಇನ್ನೂ ಚಿಕ್ಕ ಹುಡುಗ ಅಂತೇವರು, ನಾಚಿಕೆ ಆಗ್ಬೇಕು ಹೇಳೋದಕ್ಕೆ. ಹಂಗಂತೀಯ? ಅಂದರೆ ನಾನು ಮುದುಕ ಆಗ್ಬಿಟ್ನೇನೆ. ಸರಿ ಬಿಡು, ಹೋಗ್ಲಿ. ಅಂದಂಗೆ ಇವತ್ತು ಅವರೇಕಾಯಿ ಸಾಂಬಾರು ಮಾಡಿ ಮಸ್ತಾಗಿ ಮೆತ್ತಗೆ ನುಚ್ಚು ಜಾಸ್ತಿ ಹಾಕ್ಬಿಟ್ಟು ಮುದ್ದೆ ಮಾಡಿಬಿಡು. ಬಿಸಿ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಸಿಟಿಲಿ, ಹೋಗಿ ಬಂದ್ಬಿಡ್ತೀನಿ. ಆಯ್ತು ಬಿಡ್ರಿ, ಹಂಗೆ ಮಾಡ್ತೀನಿ. ಓ ಏನಕ್ಕೆ ಇವತ್ತು ಅಡುಗೆ ತುಂಬ ಜೋರಾದಂಗಿದೆ. ಇವತ್ತಂತೂ ನಾನು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಪ್ಪ. ಓ ಕಮಲತ್ಗೆ, ಬನ್ನಿ ಕುತ್ಕೋ ಬನ್ನಿ, ನೋಡಿ ನಿಮ್ಮ ಅಣ್ಣನಿಗೆ ಏನು ಚಿಂತೆ ಆಗ್ತಿದೆ ಅಂತ. ಏನ ಜರ್ಗ ಕಡೆ ಏನಂತ ಅದಕ್ಕೆ? ನಿಮ್ಮ ಅಣ್ಣನಿಗೆ ಇನ್ನೂ ವಯಸ್ಸಾಗಿಲ್ಲಂತೆ, ನಾನು ಮುದುಕೆ ಆಗ್ಬಿಟ್ಟಂತೆ, ನೋಡು ನಿಮ್ಮ ಅಣ್ಣನ ಕತೆ ಹೆಂಗಿದೆ ಅಂತ. ಹೌದು, ಮತ್ತೆ ನಮ್ಮಣ್ಣ ಕರೆಕ್ಟಾಗಿ ಕೇಳಿದಾರಪ್ಪ, ನೋಡಿ ಬೇಕಾದ್ರೆ. ಆಯ್ತು ಬಿಡಮ್ಮ, ನೀವಿಬ್ಬರು ಒಟ್ಟಿಗೆ ಸೇರಿದ್ರೆ ಅಂದರೆ ನನ್ನ ಮಾತಿಗೆ ಎಲ್ಲಿ ಮರ್ಯಾದೆ ಕೊಡ್ತೀರಾ? ಅಣ್ಣ ತಂಗಿ ದಿಬ್ಬದ ರಾಜ್ಯ ಭಾರ ಏನ. ಕಮಲು, ಅಂದಂಗೆ ನಿಮ್ಮ ಯಜಮಾನ್ರು ಮತ್ತು ನಿನ್ನ ಮಗ ಇಬ್ಬರು ಹಿಂಗೆ ಹೋಗ್ತಾ ಇದ್ರಪ್ಪ. ಎಲ್ಲಿಗೆ ಅಂತ ಕೇಳಕ್ಕೆ ಹೋಗಿಲ್ಲ, ಏನೋ ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿದ್ದು ಅಂತ ಕಾಣಿಸುತ್ತೆ. ಅದಕ್ಕೆ ನಾನೇನು ಕೇಳಕ್ಕೆ ಹೋಗಿಲ್ಲ, ನಿನ್ನೆ ಕೇಳೋಣ ಅಂತ. ಏನು ಸಮಾಚಾರ? ಅಯ್ಯೋ ಅಣ್ಣ, ನಿಮ್ಗೆ ಇವ್ರು ಏನು ಹೇಳೇ ಇಲ್ವಾ? ಅಯ್ಯೋ ದೇವ್ರೆ, ನಾನು ನಿಮ್ಗೆ ಗೊತ್ತಿರ್ತಾ ಸುಮ್ಮನೆ ಆಗ್ಬಿಟ್ನಲ್ಲ. ಹಾಂ, ಹೆಂಗಾಗೋಯ್ತು? ಛೇ, ನಿಮ್ಗೊಂದು ಮಾತು ಹೇಳ್ಬೇಕಿತ್ತಲ್ಲ, ಇವರಿಬ್ಬರು ಯಾಕೆ ಮರ್ತೋಗ್ಬಿಟ್ರು ಅಂತ. ಹಿಂಗೆ ನೋಡೋಣ, ನಾನು ಹೇಳ್ತೀನಿ ಅಂತ ಅವರು ಹೇಳ್ತಾನೆ ನಾನು, ಹಿಂಗೆ ಎಲ್ಲ ಮರ್ತೋಗ್ಬಿಡ್ತೀವಿ. ಛೇ, ಅಯ್ಯೋ ಇವಾಗ ಹೋಗ್ಲಿ ಬಿಡಮ್ಮ, ಅಂಥದ್ದೇನಾಯಿತು ಇವಾಗ ಹೇಳು, ಪರವಾಗಿಲ್ಲ, ನಾನೇನು ಅಂದ್ಕೊಳ್ಳಲ್ಲ. ಅದೇ ಭೀಮಣ್ಣ ಅವ್ರ ಜಮೀನು ಇತ್ತಲ್ಲ, ಅವರು ಮಾರಬೇಕು ಅಂತ ಏನೋ ಓಡಾಡ್ತಾ ಇದ್ರಂತೆ. ಅದು ನನ್ನ ಮಗನ ಕಿವಿಗೆ ಬಿದ್ದು, ಅಪ್ಪ ಹಿಂಗೆ ನೋಡ್ಕೊಬೋಣಮ್ಮ ಜಮೀನು ಅಂತ ಹೋಗಿದ್ರು. ತಗೊಳ್ಬೇಕು ಅಂತ ಏನು ಹೋಗಿಲ್ಲ, ನಿನ್ಗೆ ಹೇಳ್ದೆ ಹೋಗ್ತಾರೆ ಅವರು, ನೋಡ್ಕೊಬೋಣ ಅಂತಲೇ ಹೋಗಿದ್ದು ಅಣ್ಣ. ಅದು ಇವ್ರಿಗೆ ಜಮೀನು ತುಂಬ ಇಷ್ಟ ಆಗೋಯ್ತಂತೆ, ಹಾಗಾಗಿ ಅಡ್ವಾನ್ಸ್ ಮಾತಾಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಹೌದಾ? ಒಳ್ಳೆ ವಿಷಯ ಹೇಳ್ದೆ ಬಿಡಮ್ಮ. ಅಂದಂಗೆ ಜಮೀನು ಆಯ್ತಂತ ಭೀಮಣ್ಣ ಆನಂದ ಅವನು ಯಾಕೆ ಜಮೀನು ಮಾರ್ದ? ಹ್ಞೂ ಅಣ್ಣ, ಅವ್ರದ್ದೇ. ಅವನ ಮಗಂಗೆ ಏನೋ ಮದುವೆನೋ ಅಥವಾ ಏನೋ ಅಂತೆ, ಅದಕ್ಕೆ ಮಾರ್ಬಿಟ್ಟಿದ್ದಾನೆ. ಅವ್ರಿಗಿನ್ನೂ ಬೇರೆ ಕಡೆ ಸುಮಾರು ಆಸ್ತಿ ಇದೆಯಲ್ಲಣ್ಣ, ಅವನಿಗೇನಪ್ಪ ಕಡಿಮೆ ಹೇಳು? ಹೌದಮ್ಮ, ಸರಿ. ಅದೇನು ಕಮ್ಮಿ ಅಂದರೆ 8-9 ಎಕರೆ ಇತ್ತೇನೋ ಅಲ್ವಾ? ಹ್ಞೂ ಅಣ್ಣ, 8 ಎಕರೆ ಇದೆಯಂತೆ. ನೋಡ್ದಾ, ಜಾಕ್ಪಾಟ್ ಹೊಡ್ದ. ನನ್ನ ಅಳಿಮಯ್ಯ ಇರಲಿ ಚೆನ್ನಾಗಿರಲಿ. ಅವನಿಗೂ ಏನೋ ಭೂಮಿ ತಾಯಿಯಮ್ಮ ನಂಬಿ ಏನಾನ ಅವ್ನು ಮಾಡಬೇಕು ಅಂತ ಆಸೆ. ಆ ದೇವರು ಖಂಡಿತ ಕೈ ಬಿಡಲ್ಲ ಅವನಿಗೆ. ಏನೋ ಅಣ್ಣ, ಎಲ್ಲ ನಿಮ್ಮಂಥ ದೊಡ್ಡ ಆಶೀರ್ವಾದನೇ, ಅವನ್ನ ಕಾಪಾಡಬೇಕು ಅಷ್ಟೇ. ನೋಡಮ್ಮ, ಯಾರೇ ಆಗಲಿ ಭೂಮಿ ತಾಯಿನ ನಂಬಿ ನಂಬಿಕೆ ಇಟ್ಟು ಶ್ರಮಕ್ಕೆ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಆ ತಾಯಿ ಯಾವತ್ತೂ ಮೋಸ ಮಾಡಲ್ಲ, ಕೈಯೂ ಬಿಡಲ್ಲ. ಹ್ಞೂ ಅಣ್ಣ, ಅದಂತೂ ನಿಜಾನೇ. ಅದು ಚೆನ್ನಾಗೆಲ್ಲ ಆಗ್ತಾ ಇತ್ತು ಅಣ್ಣ, ಆದರೆ ಯಾಕಕ್ಕೆ ಎಲ್ಲ ಚೆನ್ನಾಗೇ ಇದೆಯಲ್ಲ, ಏನಾಯ್ತು? ಯಾಕೆ ಮುಖಂಗೆ ಸಪ್ಪು ಮಾಡ್ಕೊಬಿಟ್ರಲ್ಲ? ಏನಾದರೂ ತೊಂದರೆನಾ? ಅಯ್ಯೋ ಅದಕ್ಕೆ ತೊಂದರೆ ಅಂತೆಲ್ಲ ಏನೂ ಇಲ್ಲ, ಅದೇ ಪಾಪ ಇವ್ರ ಹತ್ರ ಅಷ್ಟೊಂದು ದುಡ್ಡಿಲ್ಲ ಜಮೀನು ತಗೊಳ್ಳೋಷ್ಟು, ಅದಕ್ಕೆ
ಒದ್ದಾಡ್ತಾ ಇದ್ರು. ನಾನು ಹೇಳ್ದೆ ನಮ್ಮ ಅಣ್ಣನ ಕೇಳ್ತೀನಿ ಅಂತ, ಆದರೆ ಇವ್ರಿಗೆ ಸ್ವಾಭಿಮಾನ ಅಂತೆ, ಬೇಡ ಅಂತ ಅಪ್ಪ ಮಗ ಇಬ್ಬರು ವಾದ ಮಾಡಿದ್ರು. ಆದರೂ ನಾನು ನಮ್ಮ ಅಣ್ಣ ಹಂಗೆಲ್ಲ ಏನು ಹೇಳೋದು ರೀ, ಕೊಡ್ತಾನೆ, ಅವನು ತಾನೇ ನಮ್ಮನ್ನ ಬಿಟ್ಟರೆ ನ್ಯಾಯ ಅಂತ ಹೇಳಿ ಬಂದಿದ್ದೀನಿ ಅಣ್ಣ ನಾನು. ಓ ಹೌದಾ ಅಣ್ಣ, ನಾನು ಇವಾಗ ಅದಕ್ಕೆ ಬಂದಿರೋದು ಕಣ. ಸ್ವಲ್ಪ ದುಡ್ಡಿನ ಸಹಾಯ ಮಾಡು, ಮತ್ತೆ ಬೇಕಾದ್ರೆ ವಾಪಸ್ ಕೊಟ್ಬಿಡ್ತೀನಪ್ಪ, ಇಟ್ಕೊಳ್ಳೋಣ ನಾನು. ಅಯ್ಯೋ ಅದಕ್ಕೆ ಅದೇನು ಮಾತಾಡ್ತೀರಾ, ವಾಪಸ್ ಕೊಡೋದಾ? ಚೇಚೆ, ನಾವೇನು ಕೊಟ್ಟರೆ ಬೇರೆಯವ್ರು ಕೊಡ್ತೀರಾ? ನಮ್ಮ ಮಗ್ಳುಗಳಿಗೆ ತಾನೇ, ನೀವೇನು ದುಡ್ಡೋರ ನಮ್ಗೆ ಹೇಳಿ? ಹಂಗಲ್ಲ ಅದಕ್ಕೆ, ಏನೇ ಆದ್ರೂ ಅಣ್ಣ ತಂಗಿ ಮಧ್ಯೆ ತಗೊಳ್ಳೋದು ಕೊಡೋದು ಇರಬಾರ್ದು ಅಂತಾರೆ. ಆದರೆ ಪಾಪ ಅವರಿಬ್ಬರು ಒದ್ದಾಡ್ತಾ ಇದ್ದ ಕೈ ನೋಡೋಕೆ ಹೋಗ್ತಾ ಇಲ್ಲ, ಅದಕ್ಕೆ ಇಲ್ಲಿ ಬಂದೆ. ಏನಣ್ಣ ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಇಲ್ಲ ಅಮ್ಮ, ನನಗೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಮ್ಮ, ನಮ್ಮ ಅಣ್ಣ ಕೊಡ್ತಾನೆ ಅಂತ ಯೋಚನೆ ಮಾಡ್ತೀಯಲ್ಲ, ನಾನು ನಿನಗೆ ಕೊಡದೆ ಇನ್ಯಾರಿಗೆ ಕೊಡಲಿ ತಾಯಿ ಹೇಳು? ನನಗೆ ನೀನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಮ್ಮ? ಅಪ್ಪನ ಅಮ್ಮನ ಎಲ್ಲ ನೀನು ನನಗೆ. ಒಂದು ವೇಳೆ ಅಪ್ಪ ಅಮ್ಮ ಬದುಕಿದ್ರೆ ನೀನನ್ನ ಬಂದು ಕೇಳ್ತಾ ಇದೆಯಾ? ಇಲ್ಲ ತಾನೇ, ನೀನು ಕೇಳೋಕ್ಕೂ ಮೊದಲೇ ಅಪ್ಪ ಅಮ್ಮ ಕೈಯಿಂದ ಎತ್ಕೊಡ್ತಾ ಇದ್ರು ಏನೋ. ಹೌದು ಅಣ್ಣ, ಅಪ್ಪ ಅಮ್ಮ ಬದುಕಿದ್ರೆ ಹಂಗೆ ಇರ್ತಿತ್ತಣ್ಣ. ಇವಾಗ ನೋಡಿ ನಮ್ಮನ್ನ ಎಷ್ಟು ಕಣ್ ತುಂಬಿಸ್ಕೊಂತಿದ್ರೇನು. ಆದರೆ ಪಾಪ ನಮಗೆ ಆ ಅದೃಷ್ಟನೂ ಇಲ್ಲ, ಅವ್ರಿಗೆ ಆ ಪುಣ್ಯನೂ ಇಲ್ಲ. ಆ ದೇವ್ರು ಅವ್ರನ್ನ ಬೇಗ ಕರ್ಕೊಂಬಿಟ್ಟ. ಆಚೆ ಅದಕ್ಕೆ ಸುಮ್ಮನಿರಿ, ಕಣ್ಣೀರು ಹಾಕ್ಬೇಡಿ. ಇದೇನಿದು? ಅಮ್ಮ ಕಣ್ಣೀರು ಹಾಕ್ಬೇಡ, ಸುಮ್ಮನಿರು. ನಾನೊಬ್ಬ ಬಾಯಿ ತಪ್ಪಿ ಅಪ್ಪ ಅಮ್ಮನ ಬಗ್ಗೆ ಬಂದ್ಬಿಡುತ್ತೆ. ಹೋಗಲಿ ಬಿಡಮ್ಮ, ಸಮಾಧಾನ ಮಾಡ್ಕೊ. ಎಷ್ಟು ಬೇಕಮ್ಮ? ಅಣ್ಣ, ಆ ಜಮೀನು 8 ಎಕರೆ ಇದೆಯಲ್ಲ, ಅದ್ರ ಬೆಲೆ ಏನೋ 2.5 ಕೋಟಿ ಅಂತೆ. ಹಿಂಗಂತಿದ್ರಲ್ಲ, 2.5 ಕೋಟಿ? ಹ್ಞೂ ಅದಕ್ಕೆ ಇದ್ಯಾಕಿದು ಇಷ್ಟೊಂದು ಸಾಕಾಗ್ಬಿಟ್ಟಲ್ಲ. 2.5 ಕೋಟಿನೇ ಅಂದರೆ ನಿಮ್ಮ ಮನೆ ಹತ್ರ ಅರ್ಧ ದುಡ್ಡಿದೆ, ಇನ್ನು ಅರ್ಧಕ್ಕೆ ಸಮಸ್ಯೆ ಆಗಿರೋದು. ಆಯಿತು ಬಿಡಮ್ಮ, ಇನ್ನು ಮಿಕ್ಕಿದಣ ನಾನು ಕೊಡ್ತೀನಿ ಅಂತ ಹೇಳು ಭಾವನವ್ರಿಗೆ. ಇಲ್ಲ ಬಿಡು, ನಾನೇ ಹೇಳ್ಕೊತೀನಿ. ಹ್ಞೂ ಅಣ್ಣ, ನನಗೆ ಗೊತ್ತಿತ್ತು ನೀನು ಇಲ್ಲ ಅಂತ ಹೇಳಲ್ಲ ಅಂತ. ಅದೇ ಇವರೇ ಏನೋ ಅನ್ಕೋಬಿಡ್ತಾರೆ ನಮ್ಮ ಅಣ್ಣ ಅಂತ ಆಡ್ತಾರೆ. ಬೇಡ ಬೇಡ ದುಡ್ಡು ಕೈ ಬೇಡ ಅಂತ ಏನೋ ಹೇಳಿದ್ರು. ಅದೇ ನಾನೇ ಅವ್ರಿಗೆ ಗೊತ್ತಿಲ್ದಂಗೆ ಬಂದಿದ್ದೀನಿ. ಸರಿ, ಎಲ್ಲ ಮುಗ್ದಿದ್ರೆ ಬನ್ನಿ ಕಮಲತ್ಗೆ ಬನ್ನಿ, ಸ್ವಲ್ಪ ಅಡುಗೆ ಮಾಡೋಕ್ಕೆ ಸಹಾಯ ಮಾಡೋದಂತೆ. ನಿಮ್ಮ ಅಣ್ಣಗೇನೋ ಬಿಸಿ ಮೆತ್ತಗೆ ಅದನ್ನು ನುಚ್ಚು ಜಾಸ್ತಿ ಹಾಕಿ ಮುದ್ದೆ ಮಾಡಬೇಕಂತೆ. ಬನ್ನಿ, ನಿಮ್ಮ ಕೈಲಿ ಚೆನ್ನಾಗಾಗುತ್ತೆ ಮುದ್ದೆ. ನಡೀರಿ, ಅದಕ್ಕೆ ಬರ್ತೀನಿ. ಸರಿ, ನೀವು ಅಡುಗೆ ಮಾಡ್ತಾರಿ, ನಂಗೆ ಸ್ವಲ್ಪ ಕೆಲಸ ತರ್ಸಕ್ಕೆ ಹೋಗಿ ಬಂದ್ಬಿಡ್ತೀನಿ. ರೀ, ಬೇಗ ಬಂದ್ಬಿಡ್ರಿ. ಆಯಿತು ಕಣೆ. ಏನೇ ಇರಮ್ಮ, ನಿನ್ನ ತಂಗಿನ ಕರ್ಕೊಂಡೋಗಿ ತನು ಮನೇಲಿ ಕೆಸಕ್ ಬಿಟ್ಟಿ ಅಂತೆ, ನಿಜನೇನಾ? ಅಯ್ಯೋ ಹ್ಞೂ ಅಕ್ಕ, ಕವಿತಕ್ಕ ಬಿಟ್ಟಿದ್ದೀನಿ. ಪಾಪ ಇನ್ನೇನು ಮಾಡೋದು, ಅವಳು ನನ್ನಂಗೆನೆ ದುಡ್ಕೊಂಡು ತಿಂದರೆ ಜೀವನ, ಇಲ್ಲ ಅಂದರೆ ನಮ್ಮನ್ನ ಯಾರು ಸಾಕ್ತಾರೆ ಹೇಳು? ಇನ್ನು ನನ್ನ ಗಂಡನೋ ಅವನ್ನ ಕೇಳಲೇಬೇಡ, 3 ಹೊತ್ತು ಕುಡ್ಕೊಂಡಿರ್ತಾನೆ. ನನ್ನ ಮಕ್ಕಳ ಸಾಕೋಕೆ ಕಷ್ಟ, ಇನ್ನು ಅವಳನ್ನ ನಾನೇ ಸಾಕ್ಲಿ ಹೇಳು? ಅದಕ್ಕೆ ನೋಡಮ್ಮ, ನಿನ್ನ ಕೈಲಿ ಎಷ್ಟಾಗುತ್ತಲ್ಲ ಅಷ್ಟು ಕೆಲಸ ಮಾಡು ಅಂತ ನಾನೇ ಕೆಸಕ್ಕೆ ಬಿಟ್ಟು ಬಂದಿದ್ದೀನಿ. ಹೌದಾ? ಓದಿ ಹೋಗ್ಲಿ ಬಿಡು, ಪಾಪ ಇನ್ನೇನು ಮಾಡ್ತಾಳೆ. ಅಂದಂಗೆ ಅವಳ ಗಂಡ ಮತ್ತೆ ಬಂದು ಕರ್ಕೊಂಡು ಹೋಗೋದೆಲ್ಲ ಏನೂ ಇಲ್ವಾ? ಅಷ್ಟೇನೋ ಒಂದು ಬಿಟ್ಟರೆ ಹೆಂಗೆ ನೀವು? ಹ್ಞೂ, ಎಲ್ಲ ಮುಗ್ದಂಗೆ ಬಿಟ್ಟಂಗೆ ವಿಷಯ. ಇನ್ನೇನು, ಅವನು ಬೇರೆ ಮದುವೆ ಆಗಿದ್ದಾನಂತಲ್ಲ, ಹಾಗಾಗಿ ಇನ್ನೇನು ಮಾಡ್ತಾನೆ? ಅಲ್ಲ ಕಣೆ, ಅವಳಿಗೆ ಅಷ್ಟೊಂದು ಲಕ್ಷಣ ಆಗೈತಲ್ಲ, ಅವನಿಗೇನು ದೊಡ್ಡರಾಗ ಬಂದಿರೋದು? ಇವಳನ್ನ ಬಿಟ್ಟು ಇನ್ನೂ ಮದುವೆ ಮಾಡ್ಕೊಂಡವನಲ್ಲ. ಅಯ್ಯೋ ಕವಿತಕ್ಕ, ನಾವು ನೋಡೋಕ್ಕೆ ಚೆನ್ನಾಗೇ ಇರ್ತೀವಿ, ಒಳಗಡೆ ಉಳ್ಕು ನಮ್ಮೇನು ಗೊತ್ತಾಗುತ್ತೆ ಹೇಳು? ಸುಮ್ಮನೆ ನಾವು ಅದೆಲ್ಲ ಮಾತಾಡಬಾರ್ದು. ಏನೋ ಅದೆಲ್ಲ ದೇವ್ರಿಗೆ ಗೊತ್ತು, ಅವಳಿಗೆ ಗೊತ್ತು, ಅವಳು ಗಂಡನಿಗೆ ಗೊತ್ತು. ನನಗಂತೂ ನಿಜ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟೇ ನಾನು ನಿಮ್ಗೆ ಹೇಳಿರೋದು. ಅದಕ್ಕೆ ಮೇಲೆ ನನಗಂತೂ ಏನೂ ಗೊತ್ತಿಲ್ಲ. ಆದರೆ ನನ್ನ ಗಂಡ ಬರ್ತಾ ಬರ್ತಾ ಅವಳು ನಮ್ಮ ಮನೆ ಇಟ್ಕೊಳ್ಳೋಕೆ ಒಪ್ಕೊತಾನೇ ಇಲ್ಲ. ಏನು ಮಾಡೋದೋ ಏನೋ, ಎಲ್ಲಿ ಬಿಡಲಿ ಹೇಳಿ ನಾನು? ಅದಕ್ಕೆ ನಾನು ಕಮಲಮ್ಮ ಹತ್ರ ಮಾತಾಡ್ಬಿಟ್ಟು ಅಲ್ಲೇ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇ ವ್ಯವಸ್ಥೆ ಅಂದರೆ ಏನು, ರಾತ್ರಿನೂ ಅಲ್ಲೇ ಇರೋ ಥರನ? ಹಾಂ, ಹಂಗ್ಯಾರು ಒಪ್ಕೊಳ್ತಾರೆ ಹೇಳು? ಅದು ಗರ್ಮಕ್ಳ ಮಣ್ಣಲ್ಲಿ ಸುಮ್ಮನಿರು. ಅಯ್ಯೋ ಇನ್ನೇನು ಮಾಡಲಿ ಹೇಳಕ್ಕ, ನನ್ನ ಗಂಡನು ಬಿಲ್ಕುಲ್ ಬೇಡವೇ ಬೇಡ ಅಂತಾನೆ. ಇನ್ನು ಅವ್ರಿಗೂ ಸಪ್ರೇಟ್ ಮನೆ ಮಾಡಿ ಬಾಡಿಗೆ ಕಟ್ಟಿ ನನ್ನ ಕೈಲಾಗುತ್ತಾ ಹೇಳು? ಅದಕ್ಕೆ ನಾನು ಹಿಂಗೆ ಯೋಚನೆ ಮಾಡಿದ್ದೀನಿ. ಏನಾದರೂ ಮಾಡ್ಕೊಳ್ಳಮ್ಮ, ನನಗೇನು ಸರಿ. ಯಾಕೋ ಗೊತ್ತಿಲ್ಲ ಕಣೆ, ನಿನ್ನೆ ಬೆಳಗ್ಗೆಯಿಂದ
ತಲೆ ಸುತ್ತು ಹೊಟ್ಟೆ ನೋವು, ಹೊಟ್ಟೆ ತೊಳಸ್ದಂಗೆ ಆಗುತ್ತೆ, ವಾಮಿಟ್ ಬರಂಗಾಗುತ್ತೆ, ಎಲ್ಲಿ ನಿಂತ್ಕೊಳ್ಳೋಕೆ ಆಗ್ತದೆ, ಕೂತ್ಕೊಳ್ಳೋಕೆ ಆಗ್ತಲ್ಲ. ಅದಕ್ಕೆ ನಿನಗೆ ನಿನ್ನ ಕೈಯಲ್ಲಿ ಕಷಾಯ ಮಾಡ್ತೀಯಲ್ಲ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಂದು ಊಟ ಮಾಡ್ಕೊಬಂದು ಕೊಡೆ. ಹೌದಾ, ಹಾಸ್ಪಿಟ್ಲಿಗೆ ಹೋಗುತ್ತಾನೆ ಅಕ್ಕ? ಅಯ್ಯೋ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆದರೆ ನನ್ನ ಗಂಡ ಎಲ್ಲಿ ಬಂದಿಲ್ವಲ್ಲ. ಅವ್ರು ಬಂದಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಬರ್ತೀನಿ. ಸರಿ, ಹಂಗೆ ಮಾಡಿ ಕುತ್ಕೊಳ್ಳಿ, ಬನ್ನಿ, ನಾನು ಹೋಗ್ಬಿಟ್ಟು ಕಷಾಯ ಮಾಡ್ಕೊಂಡು ಬರ್ತೀನಿ. ಸರಿ, ಹೋಗಿ. ವಾ, ಯಜಮಾನ್ರು ಬಂದರು ಇಲ್ಲೇ? ಯಜಮಾನ್ರೆ ನೋಡಿ, ಅಮ್ಮವ್ರಿಗೇನೋ ಹುಷಾರಿಲ್ವಂತೆ, ಅದೇನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಾರ್ದಾ ನೀವು? ಹೌದಾ, ನನಗೇನು ಹೇಳಲಿಲ್ವಲ್ಲಮ್ಮ ಅವಳು. ಏನಪ್ಪ ಸಮಸ್ಯೆ ಆಗೈತೆ ನಿನಗೆ? ನಡಿ, ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಅಯ್ಯೋ ಬಿಡ್ರಿ, ನನ್ನ ಸಮಸ್ಯೆ ಯಾರು ಕೇಳ್ತಾರೆ ಇಲ್ಲಿ? ಯಾರಿಗೂ ಏನೂ ಬೇಕಾಗಿಲ್ಲ, ಎಲ್ಲರಿಗೂ ಅವ್ರವ್ರದ್ದೇ ಸಮಸ್ಯೆ ಇರ್ತೈತೆ. ಇದರಲ್ಲಿ ನಂದು ಬೇರೆನಾ? ನೋಡು, ಇದನ್ನೇ ಈ ಕೊಂಕು ಮಾತುಗಳನ್ನೇ ಬೇಡ ಅಂತ ಹೇಳ್ತಾ ಇರೋದು ನಾನು. ಅದೇನು ಸಮಸ್ಯೆ ಅಂತ ಹೇಳಲ್ವಾ? ಬಿಡು. ನೋಡಿ, ನಿಮಗೆ ನನ್ನ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ. ಯಾಕಿರುತ್ತೆ ಹೇಳಿ? ಇತ್ತೀಚೆಗೇನು ಮದುವೆದಂದ್ರೆ ಇದೇ ಬಾಳೆ. ನನಗೆ ಗೊತ್ತಾದ ಇತ್ತೀಚೆಗೆ ತಾನೇ. ನಿಮ್ಮ ಗಮನ ಎಲ್ಲ ಬೇರೆ ಕಡೆ ಇದೆ, ನನ್ನ ಮೇಲೆ ಎಲ್ಲಿರುತ್ತೆ? ಯವ್ವ, ಎಂತ ನಾಟಕ ಮಾಡ್ತಾಳೆ ಯವ್ವ. ಏಯ್, ಏನೇ ಅದು ನಾಟಕ ಗಿಟ್ಕ ಅನ್ಕೊಂಡು? ಕೇಳಿಸ್ಬಿಡ್ತಾ ಅಮ್ಮವ್ರಿಗೆ? ನಂಗೆಲ್ಲ ಕೇಳಿಸ್ತು. ಸರಿ, ಇವಾಗ ಏನಂತ ಹೇಳು. ನೋಡಿ, ಹಾಸ್ಪಿಟ್ಲಿಗೆ ಹೋಗೋಣ. ಇನ್ನು ಅದಕ್ಕೊಂದು ದೊಡ್ಡ ಕತೆ ಮಾಡ್ತೀಯ. ಅಯ್ಯೋ, ನಾನು ಯಾರು ನೋಡ್ಕೊಂಡಿಲ್ಲ, ನಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತೈತೆ ನಿನಗೆ. ಅದ ಕಡೆ ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ಲ, ಏನಾಗೈತೆ ನಿನಗೆ? ಹೌದು ರೀ, ಹೌದು, ನಾನು ನಾಟಕ ಮಾಡ್ತೀನಿ. ಜ್ವರ ಬಂದೆ, ಮೈ ಕೈ ನೋವಿದೆ ಅಂತ ನಂಗೆ ಹುಚ್ಚಿಡ್ಕೊಂಡಿದ್ದಲ್ವಾ, ಅದಕ್ಕೆ ನಾಟಕ ಮಾಡ್ತೀನಿ. ಬೇಡ ಬಿಡ್ರಿ, ನಾನು ಇಲ್ಲಿಗೂ ಬರಲ್ಲ. ಅಯ್ಯೋ ನಾನು ಬಿದ್ದೆ, ಹಿಡ್ಕೊಳ್ರಿ. ಅಯ್ಯೋ ಕವಿತಾ, ಎದ್ದೇಳಿ, ಏನಾಯ್ತು? ಅಯ್ಯೋ ಕವಿತಾ ಅಮ್ಮವ್ರೆ, ಎದ್ದೇಳಿ, ಇದೇನಾಯ್ತು ನಿಮ್ಗೆ? ಯಜಮಾನ್ರೆ, ಎತ್ಕೊಳ್ಳಿ ಅಮ್ಮವ್ರನ್ನ, ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಕೊಂಡು ನಡೀರಿ ಬೇಗ. ಹಂಗೆ ಆಗಲಿ, ಎತ್ಕೊತೀನಿ ತಡಿ. ಅಯ್ಯೋ, ನಾನು ಮೊದಲು ಇಷ್ಟೇ ದಪ್ಪ ಇದ್ದೀನಿ, ಈ ಬಾಡಿನ ಈ ಹಂಗಮ್ಮ ಎತ್ಕೊಳ್ಳೋದು. ಇರಮ್ಮ, ಒಂಚೂರು ಸಹಾಯ ಮಾಡ್ಬಾ. ಅಯ್ಯೋ ಯಜಮಾನ್ರೆ, ಆಯ್ತು, ಬನ್ನಿ.